ಅನ್ನದಾತರಿಗೆ ತಲೆನೋವಾಗಿದ್ದ ಕೇಬಲ್ ಕಳ್ಳತನ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕಳ್ಳರು ಗೂಸಾ ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ ರೈತರು. ಸರ್ಕಾರಿ ಗೋಮಾಳ ಖರಾಬು ಜಮೀನಿಗೆ ಬೇಡಿಕೆ, ಕಾದು ಕುಳಿತ ಸಾಗುವಳಿದಾರರು, ಸರ್ವೆಗೆ ಬಂದ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ. ಹೆಲ್ಮೆಟ್ ಕಡ್ಡಾಯ ಮಾಡಿ ಪೊಲೀಸರ ಕಟ್ಟುನಿಟ್ಟಿನ ಕ್ರಮ, ದ್ವಿಚಕ್ರ ವಾಹನ ಸವಾರರಿಂದ ಲಕ್ಷಾಂತರ ರು ದಂಡ ವಸೂಲು, ಮೆಚ್ಚುಗೆ ವ್ಯಕ್ತಪಡಿಸಿದ ಎಸ್ಪಿ ಕುಶಾಲ್ ಚೌಕ್ಸೆ. ಜಾನುವಾರು ಮೇವಿನ ಕಂಟೈನರ್ಗೆ ಆಕಸ್ಮಿಕ ಬೆಂಕಿ, ತಪ್ಪಿದ ಭಾರೀ ಅನಾಹುತ, ಮೇವಿನ ಜೊತೆಗೆ ಕಂಟೈನರ್ ಬೆಂಕಿಗಾಹುತಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಅದೊಂದು ಗ್ರಾಮದ ಸುತ್ತಮುತ್ತಲಿನ ರೈತರ ತೋಟಗಳಲ್ಲಿ ಪದೇ ಪದೇ ಬೋರ್ವೆಲ್ ಕೇಬಲ್ ವೈರ್ಗಳು ಕಳ್ಳತನವಾಗುತ್ತಿತ್ತು. ಇದಕ್ಕೆ ಬೇಸತ್ತ ರೈತರು ನಿದ್ದೆ ಕೆಟ್ಟು ಕಳ್ಳರಿಗೆ ಹೊಂಚು ಹಾಕಿ ಕುಳಿತಿದ್ದ ರೈತರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಎಸ್ ವೀಕ್ಷಕರೇ, ಈ ವಿಡಿಯೋವನ್ನು ಒಮ್ಮೆ ನೋಡಿ. ಕತ್ತಲಲ್ಲಿ ಬೆಕ್ಕಿನಂತೆ ಬೋರ್ವೆಲ್ ಕೇಬಲ್ ಕಳ್ಳತನಕ್ಕೆ ಬಂದಿದ್ದ ಕಳ್ಳರನ್ನ ಹಿಡಿದು ಕೈಗಳನ್ನು ಕಟ್ಟಿ ಹಾಕಿ ಗೂಸಾ ಕೊಡ್ತಾ ಇರೋ ರೈತರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕಾಚಕಡತ ಗ್ರಾಮದಲ್ಲಿ. ಹೌದು, ಕಾಚಕಡತ ಗ್ರಾಮದ ರೈತ ಕ್ಯಾತಪ್ಪ ಎಂಬುವರ ತೋಟದಲ್ಲಿ ಕೊಳವೆಬಾವಿಯ ಪಂಪು ಮೋಟರು ಕೆಟ್ಟು ನಿಂತಿತ್ತು. ರಿಪೇರಿಗೆ ಅಂತ ಪಂಪು ಮೋಟರು, ಪೈಪು, ಕೇಬಲ್ಲು ಹೊರತೆಗೆದಿದ್ರಂತೆ. ಇದರ ಮೇಲೆ ಕಣ್ಣಾಕಿದ್ದಂಥ ಕಳ್ಳರು ಅರ್ಧರಾತ್ರಿ ಬೆಕ್ಕಿನಂತೆ ಬಂದಿದ್ದಾರೆ. ಬಂದಂಥ ಇಬ್ಬರು ಕಳ್ಳರು ಕೇಬಲ್ ಕಳ್ಳತನ ಮಾಡಲು ಯತ್ನಿಸಿದ್ದಾರೆ. ಆದರೆ ಕಳ್ಳರು ಚಾಪೆ ಕೆಳಗೆ ತೂರಿದ್ರೆ ರೈತರು ರಂಗೋಲಿ ಕೆಳಗೆ ತೂರ್ತೀವಿ ಅನ್ನೋ ಹಾಗೆ ಕಳ್ಳರು ಬರ್ತಾರೆ ಅಂತಲೇ ತೋಟದಲ್ಲಿ ಮಲಗಿದ್ದ ರೈತ ಖ್ಯಾತಪ್ಪ ಕಳ್ಳರನ್ನ ಕಂಡು ನಿಧಾನವಾಗಿ ಗುಟ್ಟಾಗಿ ಗ್ರಾಮಸ್ಥರಿಗೆ ಮಾಹಿತಿ ಮುಟ್ಟಿಸಿ ಗ್ರಾಮಸ್ಥರೆಲ್ಲ ಸೇರಿ ಕಳ್ಳರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಕೈಕಾಲು ಕಟ್ಟಾಕಿ ಹಿಗ್ಗ ಮುಗ್ಗ ಜಾಡಿಸಿದ್ದಾರೆ. ನಾವು ಹೊಲ್ಕೊಂಡು ನಿಂತೋಗಿದ್ರೆ ಕರೆಕ್ಟಾಗಿ 12 ಗಂಟೆಗೆ ಬಂದ್ಬಿಟ್ಟು ಬೋರ ತಗೊಂಡು ಬಂದಿದ್ದೆ. ಇಲ್ಲಿ ಬಂದ್ಮೇಲೆ ನಾವು ಏನಾದ್ರು ಕಲಿತಿದ್ರೆ ಆ ಬೋರ ತಗೊಂಡ್ರು. ಅಲ್ಲಿಂದ ಹೋಗಿ ನಾವು ಅಲ್ಲಿ ನಿಂತ್ಕೊಂಡ್ರೆ ಒಬ್ಬನು ಗಾಡಿದಲ್ಲೇ ತುಪ್ಸ್ಕೊಂಡೋದ್ಮೇಲೆ ನಾವು ಕಳ್ಳರಾಗ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಇಲ್ಲಿ ಬಂದ್ರೆ ಎಷ್ಟು ಜನ ಬಂದಿದ್ರು? ಇಬ್ರು ಮೂವರು ತಿರ್ಗಾ ವಾಪಸ್ ಬಂದ್ರೆ ನಮ್ಗೆ ರೋಡ್ ಬಂದು ನಾವು ಹೋಗಿ ಫಾಲೋ ಮಾಡ್ಕೊಂಡು ಹೋಗಿ ಇಟ್ಕೊಂಬಂದು ಅವನು ಕರ್ಕೊಂಡು ಬಿಟ್ಟಿದ್ದೆ. ಬೆಳಿಗ್ಗೆ ಪೊಲೀಸರು ಬಂದಮೇಲೆ ಪೊಲೀಸರು ಹ್ಯಾಂಡ್ ಓವರ್ ಮಾಡಿದ್ರು. ಇನ್ನು ಇತ್ತೀಚಿನ ದಿನಗಳಲ್ಲಿ ಪೆರೇಸಂದ್ರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮಗಳ ತೋಟಗಳಲ್ಲಿ ಹೆಚ್ಚಾಗಿ ಪಂಪ್ಸೆಟ್ ಕೇಬಲ್ ಅನ್ನ ಕಳ್ಳತನ ಪ್ರಕರಣಗಳು ದಾಖಲಾಗ್ತಲೇ ಇದ್ದುವು. ಕೆಲವು ದಿನಗಳ ಹಿಂದೆಯೇ ಅಡ್ಡಗಲ್ಲು ಗ್ರಾಮದ ಸುತ್ತಮುತ್ತ ಕೇಬಲ್ ಕಳ್ಳತನ ಪ್ರಕರಣದಿಂದ ಬೇಸತ್ತಿದ್ದ ರೈತರು ರಾತ್ರಿಯಾದರೆ ಸಾಕು ತೋಟಗಳಲ್ಲಿ ಚಳಿಯಲ್ಲೂ ಸಹ ಕಾವಲು ಕಾಯ್ತಾ ಕುಳಿತಿದ್ರು. ಕ್ಯಾತಪ್ಪ ಸಹ ಕಳ್ಳರಿಗಾಗಿಯೇ ಆ ಚಳಿಯಲ್ಲೂ ಸಹ ಹೊಂಚಾಕಿ ಕಾದಿದ್ದ. ಅದರಂತೆ ಬಾಗೇಪಲ್ಲಿ ತಾಲೂಕಿನ ಸೋಲಮಾಕಲಹಳ್ಳಿ ಗ್ರಾಮದ ನವೀನ್ ಹಾಗೂ ಅಶೋಕ್ ಅನ್ನುವಂಥ ಖತರ್ನಾಕ್ ಕಳ್ಳರು ತೋಟಕ್ಕೆ ಎಂಟ್ರಿ ಕೊಟ್ಟು ಕಳ್ಳತನ ಮಾಡೋಕ್ಕೆ ಯತ್ನಿಸಿದ್ದಾರೆ. ಆದರೆ ಈ ಇಬ್ಬರು ಕಳ್ಳರ ನಸೀಬ್ ಕೆಟ್ಟಿತ್ತು. ರೈತರು ಕಳ್ಳರನ್ನ ಹಿಡಿದು ಪೆರೇಸಂದ್ರ ಪೊಲೀಸರಿಗೆ ಒಪ್ಪಿಸಿ ದೂರು ದಾಖಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಿನ್ನೆ ರಾತ್ರಿ ಕಾಟ್ಕಡ್ಚ ಊರಲ್ಲಿ ಇಬ್ಬರು ಜನ ಆಸಾಮಿಗಳು ರಾತ್ರಿ ಕೇಬಲ್ ಥೆಫ್ಟ್ ಮಾಡೋಕ್ಕೆ ಹೋಗಿದ್ದಾರೆ, ಕೇಬಲ್ ಕಳ್ಳತನ ಮಾಡೋಕ್ಕೆ ಹೋಗಿದ್ದಾರೆ ತೋಟದಲ್ಲಿ. ಆ ಟೈಮ್ಗೆ ಪಬ್ಲಿಕ್ಗೆ ಏನಾದರೂ ಮಾಹಿತಿ ಬಂದಿದೆ. ಪಬ್ಲಿಕ್ ಅಲ್ಲಿ ಹೋಗಿ ಅವರಿಗೆ ಸೆಕ್ಯೂರ್ ಮಾಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಇದು ಕೂಡ ಹೇಳ್ತಾ ಇದ್ದಾರೆ ಸುಮಾರು ಜನ, ಏನೋ ವಿಡಿಯೋ ವಗೇರಾ ವೈರಲ್ ಆಗಿದೆ ಮೀಡಿಯಲ್ಲಿ, ಅವರಿಗೆ ಸ್ವಲ್ಪ ಹೊಡೆದಿದ್ದಾರೆ ಜನ ಪಬ್ಲಿಕ್. ಯಾಕೆ ರೆಡ್ ಹ್ಯಾಂಡೆಡ್ ಸಿಕ್ಕಿದೆ ಆ ಟೈಮ್ಗೆ ಹೊಡೆದಿದ್ದಾರೆ ಸ್ವಲ್ಪ. ಆಮೇಲೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಈಗ ಇಬ್ಬರು ಜನ ನಮ್ಮ ಕಸ್ಟಡಿಗೆ ಸಿಕ್ಕಿದೆ. ಒಬ್ಬರು ನವೀನ್ ಕುಮಾರ್, ಇವರು ಬಾಗೇಪಲ್ಲಿ, ಮತ್ತು ಇನ್ನೊಬ್ಬರು ಅಶೋಕ್, ಇವರು ಕೂಡ ಬಾಗೇಪಲ್ಲಿ. ಇವರು ರೆಗ್ಯುಲರ್ ಆಗಿ ಈ ಥರದ್ದು ಅಫೆನ್ಸಸಲ್ಲಿ ಇನ್ವಾಲ್ವ್ ಇದ್ದಾರೆ. ಈಗ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಪೆರೇಸಂದ್ರ ಬಿಟ್ಟು ಗುಡಿಬಂಡೆ ಮತ್ತು ದೊಡ್ಡಬಳ್ಳಾಪುರ ವಗೇರಾ ಅಲ್ಲಿ ಕೂಡ ಈ ಥರದ್ದು ಅಫೆನ್ಸಸ್ ಮಾಡಿದ್ದಾರೆ. ಸೊ ಅವ್ರ ಮೇಲೆ ನಾವು ಎಲ್ಲ ಪತ್ತೆ ಮಾಡಿ ಕಠಿಣ ಕ್ರಮ ತಗೊಳ್ತೀವಿ.
ನೋಡಿ ಕೇಬಲ್ ಥೆಫ್ಟ್ ಕಳ್ಳರು ಸಿಕ್ಕಿದ್ದಾರೆ, ಸೊ ಡೆಫಿನೆಟ್ಲಿ ನಾವು ಅವರಿಂದ ಏನೇನು ಅಫೆನ್ಸಸ್ ಆಗಿದೆ ಅದನ್ನು ವೆರಿಫೈ ಮಾಡ್ತೀವಿ. ಈಗ ನಮ್ಮ ಕಸ್ಟಡಿಯಲ್ಲಿದ್ದಾರೆ, ಸೊ ಅವ್ರದ್ದು ನಾವು ಇಂಟರೋಗೇಷನ್ ಮಾಡಿ ಕೇಳ್ತಾ ಇದ್ದೀವಿ ಏನೇನು ಅಫೆನ್ಸಸ್ ಮಾಡಿದ್ದಾರೆ, ಅದನ್ನು ನಾವು ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಜೊತೆಗೆ ವೆರಿಫೈ ಮಾಡ್ತೀವಿ. ಅವರು ಎಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಏನು ಇದೇ ಥರ ರೆಗ್ಯುಲರ್ ಆಗಿ ಅಫೆನ್ಸಸಲ್ಲಿ ಇನ್ವಾಲ್ವ್ ಇದ್ದಾರೆ, ಈ ಥರ ಮಾಹಿತಿ ಇದೆ. ಇನ್ನು ಆರೋಪಿಗಳಿಬ್ಬರು ಈಗಾಗಲೇ ಹಲವಾರು ಬಾರಿ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಪೊಲೀಸ್ ತನಿಖೆಯಲ್ಲಿ ಹೊರಬಂದಿದ್ದು, ಕೂಲಿ ನಾಲಿ ಕೆಲಸ ಮಾಡಿಕೊಂಡು ಬದುಕೋದು ಬಿಟ್ಟು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬದುಕು ಕಟ್ಟಿಕೊಳ್ಳಲು ಹೊರಟಂಥ ರೈತನ ಮೇಲೆ ಬಿದ್ದಿದ್ದಂಥ ಕಳ್ಳರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಸರ್ಕಾರಿ ಗೋಮಾಳ ಖರಾಬು ಜಮೀನುಗಳಿಗಾಗಿ ಪರಿತಪಿಸುತ್ತಿರುವ ಸಾಗುವಳಿದಾರರು ತಹಶೀಲ್ದಾರ್ ಆದೇಶದಂತೆ ಸರ್ಕಾರಿ ಜಮೀನಿನ ಅಳತೆ ಕಾರ್ಯಕ್ಕೆ ಬಂದಿರುವ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಯಲ್ಲಂಪಲ್ಲಿ ಗ್ರಾಮದ ಸರ್ವೆ ನಂಬರ್ 490ರಲ್ಲಿ ಒಟ್ಟು 11 ಎಕರೆ ಸರ್ಕಾರಿ ಜಮೀನು ಇದ್ದು, ಸದರಿ ಸರ್ಕಾರಿ ಜಮೀನಿನ ವಿಸ್ತೀರ್ಣದಲ್ಲಿ ಚಿಕ್ಕತಿಮ್ಮನಹಳ್ಳಿಯ ನಂಜುಂಡಪ್ಪ ಎಂಬುವವರಿಗೆ 2 ಎಕರೆ, ಗರ್ರಪ್ಪ ಎಂಬುವವರಿಗೆ 3 ಎಕರೆ ಜಮೀನು ಮಂಜೂರು ಆಗಿದ್ದು, ಉಳಿಕೆ 6 ಎಕರೆ ಜಮೀನು ಸರ್ಕಾರಿ ಬೀಳು ಎಂದು ಕಂದಾಯ ಇಲಾಖೆ ಮೂಲ ದಾಖಲೆ ಸೇರಿದಂತೆ ಪಹಣಿ ಮತ್ತು ಮುಟೇಷನ್ನಲ್ಲಿ ನಮೂದಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಭಾಗದಲ್ಲಿ ಇರುವ ಜಮೀನುಗಳ ಬೆಲೆ ಗಗನಕ್ಕೆ ಏರಿ ಕೋಟಿ ಕೋಟಿ ರು ಬೆಲೆ ಬಾಳುತ್ತಿರುವುದರಿಂದ ಭೂಗಳ್ಳರ ಕಣ್ಣು ಸರ್ಕಾರಿ ಬೀಳು ಜಮೀನಿನ ಮೇಲೆ ಬಿದ್ದು ರಿಯಲ್ ಎಸ್ಟೇಟ್ ಕುಳಗಳ ಎಂಟ್ರಿ ಆಗುತ್ತಿದೆ. ಚಿಕ್ಕತಿಮ್ಮನಹಳ್ಳಿ ಗ್ರಾಮದ ಭೂರಹಿತರಿಗೆ, ಬಡವರಿಗೆ ಈಗಾಗಲೇ ಸದರಿ 490 ಸರ್ವೆ ನಂಬರ್ನಲ್ಲಿ 45 ವರ್ಷಗಳ ಹಿಂದೆಯೇ ತಲಾ 1 ಎಕರೆ ಮಂಜೂರು ಆಗಿದ್ದು, ಉಳಿಕೆ 11 ಎಕರೆಯಲ್ಲಿ 2 ಎಕರೆ ನಂಜುಂಡಪ್ಪಗೆ, 3 ಎಕರೆ ಗರ್ರಪ್ಪಗೆ ಮಂಜೂರಾಗಿ 6 ಎಕರೆ ಸರ್ಕಾರಿ ಬೀಳು ಉಳಿದುಕೊಂಡಿದೆ. ಕೆಲ ಬಲಾಢ್ಯರು ಸರ್ಕಾರಿ ಬೀಳು ಭೂಮಿಯನ್ನ ಕಬಳಿಸುವ ಹುನ್ನಾರಕ್ಕೆ ಮುಂದಾಗಿರುವುದರ ಬಗ್ಗೆ ಕಂದಾಯ ಇಲಾಖೆಗೆ ದೂರು ಬಂದಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ದಾಖಲೆಯಂತೆ ಸರ್ಕಾರಿ ಬೀಳು ಜಮೀನನ್ನ ಅಳತೆ ಮಾಡುವಂತೆ ತಾಲೂಕು ಭೂಮಾಪನ ಇಲಾಖೆ ತಹಸೀಲ್ದಾರ್ ಮನೀಷಾ ಪತ್ರಿ ಆದೇಶಿಸಿದ್ರು. ತಹಸೀಲ್ದಾರ್ ಮನೀಷಾ ಪತ್ರಿ ಗ್ರಾಮದ ಆಡಳಿತಾಧಿಕಾರಿಗಳ ವರದಿಯಂತೆ ಸರ್ವೆ ನಂಬರ್ 490ರಲ್ಲಿ ಇರುವ ಸರ್ಕಾರಿ ಜಮೀನನ್ನ ಅಳತೆ ಮಾಡಲು ಸೂಕ್ತ ಪೊಲೀಸ್ ಬಂದೋಬಸ್ತ್ ನೀಡುವಂತೆ ಪೊಲೀಸ್ ಇಲಾಖೆಗೆ ಡಿಸೆಂಬರ್ 12ರಂದು ಪತ್ರ ಬರೆದಿದ್ದು, ಡಿಸೆಂಬರ್ 15 ಸೋಮವಾರದಂದು ಪೊಲೀಸ್ ಬಂದೋಬಸ್ತ್ನೊಂದಿಗೆ ಬಾಗೇಪಲ್ಲಿ ತಾಲೂಕು ಭೂಮಾಪನ ಸಹಾಯಕ ನಿರ್ದೇಶಕ ಮಂಜುನಾಥ್, ರಾಜಸ್ವ ನಿರೀಕ್ಷಕ ಪ್ರಶಾಂತ್, ತಾಲೂಕು ಸರ್ವೇಯರ್ ನರಸಿಂಹಮೂರ್ತಿ ಹಾಗೂ ಅಧಿಕಾರಿಗಳ ತಂಡದೊಂದಿಗೆ ಸರ್ಕಾರಿ ಬೀಳು ಜಮೀನು ಅಳತೆಗೆ ಮುಂದಾಗಿದ್ದು, ಸರ್ವೆ ಕಾರ್ಯ ನಡೆಸದಂತೆ ಗ್ರಾಮದ ಕೆಲವರು ಅಡ್ಡಿಪಡಿಸುವುದರಿಂದ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಅಧಿಕಾರಿಗಳು ಹಿಂತಿರುಗಿರುವ ಪ್ರಸಂಗ ನಡೆದಿದೆ. డాక్యుమెంట్స్
ಸರ್ ಇದು ಈ ಬಸ್ ಅವಶ್ಯ ಏನಿದೆ ಎನ್ವೈರನ್ಮೆಂಟ್ ಏನು ಸರ್ ಇದು ಆಗಕ್ಕೆ ಬಿಡ್ತಾ ಇಲ್ಲ ನಮ್ದು ಆಗೋಯ್ತಲ್ಲ ఈజీ ఎత్తుకోండి మ్యాన్యువల్ ఎత్తుకో అన్ని ఎత్తుకొని ఇది ఉంటే నీకే ఇస్తారు టీపీఎస్ ప్రెసిడెంట్ మంచిగా వచ్చిండేది టీపీఎస్ ప్రెసిడెంట్ వచ్చినాడా మంచిగా వచ్చినాడా ఈసీ ముటేషన్ అన్ని వచ్చిండేది పెద్ద మనిషిగా చెప్పు టీపీఎస్ ప్రెసిడెంట్ అందరూ వచ్చినారప్ప మేస్టర్లు వచ్చినారు అయితే పెద్దోడని వచ్చినారు అట్లా మాట్లాడదు. పి మంజునాథ్ రెడ్డి, ఎంఎంటీవీ న్యూస్, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಗೆ ಜಿಲ್ಲಾ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ವಹಿಸಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ಹೆಲ್ಮೆಟ್ ಧರಿಸದ ದ್ವಿಚಕ್ರ ವಾಹನ ಸವಾರರಿಂದ ಲಕ್ಷಾಂತರ ರೂಪಾಯಿ ದಂಡ ವಸೂಲಿ ಮಾಡಿ ಬಿಸಿ ಮುಟ್ಟಿಸಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹುಪಾಲು ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಬಳಸದ ಕಾರಣದಿಂದ ಹೆಚ್ಚಾಗಿ ರಸ್ತೆ ಅಪಘಾತಗಳು ಆಗುತ್ತಿದ್ದಲ್ಲದೆ ಸವಾರರ ಸಾವಿನ ಸಂಖ್ಯೆ ಹೆಚ್ಚಾಗಿತ್ತು. ಇದಕ್ಕೆ ಕಡಿವಾಣ ಹಾಕಲು ಪೊಲೀಸರು ಎಂದಿಗೂ ಸಹ ಹರಸಾಹಸ ಪಡುತ್ತಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯಲ್ಲಿ ಹೆಲ್ಮೆಟ್ ಕುರಿತು ಜಾಗೃತಿ ಮೂಡಿಸಿ ಡಿಸೆಂಬರ್ 12ರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿ ಆದೇಶ ಹೊರಡಿಸಿದ್ದಾರೆ. ಅದರಂತೆ ಹೆಲ್ಮೆಟ್ ಧರಿಸದೆ ರಸ್ತೆಗಳಲ್ಲಿ ಸಂಚರಿಸುತ್ತಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಪೊಲೀಸರು ದಂಡ ಹಾಕುವ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿದ್ದೇ ತಡ ಜಿಲ್ಲಾ ಪೊಲೀಸರು ಫುಲ್ ಆಕ್ಟಿವ್ ಆಗಿದ್ದು ರಸ್ತೆಗಳಲ್ಲಿ ಎಲ್ಲಿ ನೋಡಿದ್ರೂ ಪೊಲೀಸರದ್ದೇ ಕಾರುಬಾರು ಆಗಿದೆ. ಅಲ್ಲದೆ ಹೆಲ್ಮೆಟ್ ಧರಿಸದ ದ್ವಿಚಕ್ರ ವಾಹನ ಸವಾರರು ಯಾರೇ ಆಗಿದ್ರೂ ಸಹ ಮುಲಾಜಿಲ್ಲದೆ ದಂಡ ಹಾಕಿ ಬಿಸಿ ಮುಟ್ಟಿಸುತ್ತಿದ್ದಾರೆ. ಡಿಸೆಂಬರ್ 12 ಶುಕ್ರವಾರದಿಂದ ಆರಂಭವಾದ ದಂಡದ ಪ್ರಕ್ರಿಯೆ ಮೊದಲನೆಯ ದಿನ 1843 ಕೇಸ್ಗಳು ದಾಖಲಾಗಿದ್ದು 6,23,500 ರೂಪಾಯಿ. ಶನಿವಾರ 1,202 ಕೇಸ್ಗಳು ದಾಖಲು ಮಾಡಿ 5,99,800 ರೂಪಾಯಿ. ಭಾನುವಾರ 946 ಕೇಸ್ಗಳನ್ನು ದಾಖಲು ಮಾಡಿ 4,61,800 ರೂಪಾಯಿಗಳನ್ನು ದಂಡ ವಿಧಿಸಲಾಗಿದೆ. ಕೇವಲ 3 ದಿನಗಳಲ್ಲಿ ಒಟ್ಟು 16,85,000 ರೂಪಾಯಿ ದಂಡ ವಿಧಿಸಿ ಬೇಜವಾಬ್ದಾರಿ ಸವಾರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು 12ನೇ ತಾರೀಕಿಂದ ಒಂದು ಅಭಿಯಾನ ಮಾಡಿದ್ದೀವಿ. ಈ ಅಭಿಯಾನಲ್ಲಿ ನಮಗೆ ಪಬ್ಲಿಕ್ಕಿಂದ ತುಂಬ ಚೆನ್ನಾಗಿ ಸಹಕಾರ ಸಿಕ್ಕಿದೆ. ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾನು ಎಲ್ಲರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಜೊತೆಗೆ ತಮ್ಮೆಲ್ಲರ ಜೊತೆ ನಾವು ಮಾಹಿತಿ ಶೇರ್ ಮಾಡ್ತೀವಿ ಈ ಅಭಿಯಾನಲ್ಲಿ ಏನೇನು ನಡ್ತಾ ಇದೆ. ಈಗ ಕಳೆದ 3 ದಿನದಿಂದ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಆಫೀಸರ್ಸ್ ತುಂಬ ಸ್ಟ್ರಿಕ್ಟಾಗಿ ಆಲ್ ಓವರ್ ಡಿಸ್ಟ್ರಿಕ್ಟ್ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು ಇದು ಒಂದು ಸ್ಪೆಷಲ್ ಡ್ರೈವ್ ಥರ ಮಾಡ್ತಾ ಇದ್ದಾರೆ. ಸೊ ಬಟ್ ಸುಮಾರು ಜನ ಈ ಎಷ್ಟು ಅವೇರ್ನೆಸ್ ಆದಮೇಲೆ ಕೂಡ ಸುಮಾರು ಜನ ಹಾಕಿಲ್ಲ ಹೆಲ್ಮೆಟ್. ಈ ವಿಚಾರ ಬಗ್ಗೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡಿದ್ದೀವಿ. ಟೋಟಲ್ ಅರೌಂಡ್ 3,500 ಕೇಸಸ್ ಆಗಿದೆ ಹೆಲ್ಮೆಟ್ ಆಫೆನ್ಸಸ್ ಬಗ್ಗೆ. ಮತ್ತು ಅರೌಂಡ್ 16 lakh ಫೈನ್ ಕಲೆಕ್ಟ್ ಆಗಿದೆ ಆಲ್ ಓವರ್ ಡಿಸ್ಟ್ರಿಕ್ಟ್. ಈ ಮ್ಯಾಕ್ಸಿಮಮ್ ಕೇಸಸ್ ನಮ್ಮ ಚಿಕ್ಕಬಳ್ಳಾಪುರ ಟೌನ್, ಚಿಂತಾಮಣಿ ಟೌನ್, ಬಾಗೇಪಲ್ಲಿ, ಗೌರಿಬಿದನೂರು ಎಲ್ಲ ತಾಲೂಕ್ ಲೆವೆಲ್ ಪ್ಲೇಸಸಲ್ಲಿ ಚೆನ್ನಾಗಿ ಇಂಪ್ಲಿಮೆಂಟೇಷನ್ ಆಗ್ತಾಯಿದೆ. ಈ ಥರ ನನಗೆ ಮಾಹಿತಿ ಬಂದಿದೆ. ಪಬ್ಲಿಕ್ ಕೂಡ ಸುಮಾರು ಜನ ಫೋನ್ ಮಾಡಿ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ ಒಂದು ಚೆನ್ನಾಗಿ ಇನಿಷಿಯೇಟಿವ್ ಇದೆ. ಸೊ ನಮಗೆ ಕೂಡ ಸಂತೋಷ ಇದೆ ಪಬ್ಲಿಕ್ ಕೂಡ ಈ ಥರ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಬಟ್ ಎಲ್ಲರ ಜೊತೆ ಅದೇ ಮನವಿ ಮಾಡ್ತೀನಿ ದಯವಿಟ್ಟು ಇದನ್ನು ಈ ಥರ ಎಲ್ಲ ಪೊಲೀಸ್ ಸ್ಟ್ರಿಕ್ಟಾಗಿ ನೋಡ್ತಾ ಇದ್ದಾರೆ 1-2 ದಿನ ಇದನ್ನು ಕಂಟಿನ್ಯೂ ಮಾಡ್ತಾರೆ. ದಯವಿಟ್ಟು ತಾವು ಎಲ್ಲರೂ ಅರ್ಥ ಆಗಬೇಕು ತಮ್ಮೆಲ್ಲರದು ಸುರಕ್ಷಕ್ಕಾಗಿದೆ ಇದು. ಸೊ ತಮ್ಮೆಲ್ಲರಿಗೋಸ್ಕರ ನಾವು ಇದನ್ನು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಮೊನ್ನೆ ಒಂದು ಹಾಸ್ಪಿಟಲಿಂದ ಕೂಡ ಒಂದು ಶೇರ್ ಮಾಡಿದ್ದಾರೆ ನನ್ನ ಜೊತೆ. ಹಾಸ್ಪಿಟಲಿಂದ ಒಂದು ವಿಡಿಯೋ ಶೇರ್ ಮಾಡಿದ್ದಾರೆ.
ಯಾರು ಒಬ್ಬರು ಇಂಜರ್ ಆಗಿ ಆಕ್ಸಿಡೆಂಟ್ ಆದಮೇಲೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅವ್ರದ್ದು ನೀದು ಸರ್ಜರಿ ಆಗಿದೆ. ಅವರು ಹೇಳ್ತಾ ಇತ್ತು ಹೆಲ್ಮೆಟ್ ಹಾಕಿದ್ದೀನಿ, ಈ ಕಾರಣ ಬಗ್ಗೆ ನನಗೆ ಏನಾಗಲ್ಲ, ಅದರ್ವೈಸ್ ನಂದು ಸ್ಪಾಟಲ್ಲಿ ಡೆತ್ ಆಗಿಬಿಡುತ್ತೆ, ಈ ಥರ ಹೇಳಿದ್ದಾರೆ ಅವರು. ಅದು ಕೂಡ ನಾವು ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಅವ್ರದ್ದು ವಿಡಿಯೋ ಶೇರ್ ಮಾಡಿದ್ದೀವಿ ಒಬ್ಬರು ಪರ್ಸನ್ದು. ಸೊ ಎಲ್ಲರ ಜೊತೆ ಅದು ಮನವಿ ಮಾಡ್ತೀನಿ, ಇದನ್ನು ದಯವಿಟ್ಟು ಕಂಟಿನ್ಯೂ ಮಾಡಿ. ಇನ್ನು ಯಾವಾಗ ಪೊಲೀಸ್ ಸಂಚಾರಿ ನಿಯಮಗಳನ್ನ ಹೆಲ್ಮೆಟ್ ವಿಚಾರದಲ್ಲಿ ಜಿಲ್ಲಾ ಪೊಲೀಸರು ಕಠಿಣ ಕ್ರಮ ತೆಗೆದುಕೊಂಡ್ರು, ಕೆಲ ದ್ವಿಚಕ್ರ ವಾಹನ ಸವಾರರು ರಸ್ತೆಗಿಳಿಯದೆ ಸೊಂಟಿ ಗೊಂದಿಗಳಲ್ಲಿ ಸಂಚರಿಸಿ ಪೊಲೀಸರಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986744492. Another number 08156272799. ಈ ನೀರು ವಾಟರ್ ಪ್ಯೂರಿಫೈರ್ ಇಂದಾನೆ ತಗೊಂಡಿರೋದು. ತುಂಬಾ ಶುದ್ಧವಾಗಿದೆ ಅಂತ ಅನ್ನಿಸ್ತಾ ಇದೆಲ್ಲ. ಲೆಟ್ಸ್ ಡೂ ಎ ರಿಯಾಲಿಟಿ ಚೆಕ್. ಈ ಆನ್ಲೈನು ಅಥವಾ ಲೋಕಲ್ ವಾಟರ್ ಪ್ಯೂರಿಫೈರ್ಗಳಲ್ಲಿರೋ ಫಿಲ್ಟರ್ಗಳಲ್ಲಿ PPA ಅಂದರೆ ಬಿಸ್ಫೆನಾಲ್ ಎ ಅನ್ನೋಂಥ ಒಂದು ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸು, ಮಕ್ಕಳ ಕುಂಠಿತ ಬೆಳವಣಿಗೆ, ಇನ್ಫರ್ಟಿಲಿಟಿ, ಮಹಿಳೆಯರಲ್ಲಿ PCOD, ಟೈಪ್ 2 ಡಯಾಬಿಟೀಸು, ಬ್ಲಡ್ ಪ್ರೆಷರು ಹಾಗೂ ಕ್ಯಾನ್ಸರ್ ಅಂತ ರೋಗನೂ ಬರ್ಬೋದು. ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈರ್ಗಳನ್ನು ಸರ್ಕಾರನೇ ನಿಷೇಧ ಮಾಡಿದೆ. ಹಾಗಾದರೆ ಆಲ್ರೆಡಿ ನಿಮ್ಮ ಮನೇಲಿ ವಾಟರ್ ಪ್ಯೂರಿಫೈರ್ಗಳಿದಾವಲ್ಲ, ಅವನ್ನೇನು ಮಾಡಿ? ನಿಮ್ಮ ಮನೆಯಲ್ಲಿರೋ ವಾಟರ್ ಪ್ಯೂರಿಫೈರ್ಗಳಿಗೇನೆ ISI BIS ಸರ್ಟಿಫೈಡ್ ಆಗಿರುವಂತಹ ಒಳಗಿನ ಫಿಲ್ಟರ್ಸ್, ಪೈಪ್ಸ್, ಕನೆಕ್ಟರ್ಸ್ ಎಲ್ಲನೂ ಬದಲಾಯಿಸ್ಕೊಡಿ. ಕೇವಲ 3,800 ರೂಪಾಯಿಗೆ 1 ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ. ಈ ಲಿಮಿಟೆಡ್ ಪೀರಿಯಡ್ ಆಫರ್ನ ಮಿಸ್ ಮಾಡ್ಕೊ. ನೀವು ಪ್ರೀತಿಸುವ ಕುಟುಂಬದ ಆರೋಗ್ಯಕ್ಕಾಗಿ ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ ಫಿಲ್ಟರ್ಸನ್ನೇ ಬಳಸಿ. ಈ ಕೂಡಲೇ ಆರ್ಡರ್ ಮಾಡಲು ಈ ನಂಬರ್ಗಳನ್ನು ಸಂಪರ್ಕಿಸಿ. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರ್ಯಾಕ್ಟರ್ ಇಕೋಟೋನ್ ಇನ್ಕಾರ್ಪೊರೇಷನ್. ಟ್ರ್ಯಾಕ್ಟರ್, ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್. ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ. ಇದು ಬಯಲು ಸೀಮೆ ರೈತರಿಗೆ ವರದಾನ. ಜಾಂಡೀರ್ ಚೆನ್ನಾಗೈತಿ ಗಾಡಿ. ಇದು 1 ಅವರ್ ಮಾಡೋ ಕೆಲಸನ 20 ಮಿನಿಟ್ಸ್ ಮಾಡ್ತಿದ್ದು. ನನ್ನ ಹತ್ರ ಹೇಳಿದ್ದೇವೆ ಈ ಥರದ್ದು. ಆಲ್ಮೋಸ್ಟ್ ಆಲ್ ಈಗ 6 ಇಯರ್ಸ್ ಆಯ್ತು ನಾನು ಯೂಸ್ ಮಾಡೋಕ್ಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. ಅನದರ್ ನಂಬರ್ 9972817644. ನಾವು ಜಾನ್ ಡೀರ್ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ.
ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789 9141868736 9964695789. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. ಡಿಸಿ ಆರ್ ಡಿಟಿಸಿಪಿ ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಜಾನುವಾರುಗಳಿಗೆ ಮೇವು ತುಂಬಿಕೊಂಡು ಬರುತ್ತಿದ್ದ ಕಂಟೈನರ್ಗೆ ಆಕಸ್ಮಿಕವಾಗಿ ವಿದ್ಯುತ್ ತಂತಿ ತಗುಲಿ ಕಂಟೈನರ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವ ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರ ಮಾರ್ಗವಾಗಿ ಹಳೇಹಳ್ಳಿಗೆ ಜಾನುವಾರುಗಳಿಗೆ ಮೇವು ತುಂಬಿಕೊಂಡು ಬರುತ್ತಿದ್ದ ಕಂಟೈನರ್ಗೆ ಆಕಸ್ಮಿಕವಾಗಿ ವಿದ್ಯುತ್ ತಂತಿ ತಗುಲಿ ಕಂಟೈನರ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವ ಘಟನೆ ಮಂಚಿನಹಳ್ಳಿ ತಾಲೂಕು ನಾಗರಬಾವಿ ಬಳಿ ನಡೆದಿದೆ. ಭಾನುವಾರ ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ಘಟನೆ ನಡೆದಿದೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಮೇವಿಗೆ ಬೆಂಕಿ ತಗುಲಿದ್ದರೂ ಸಹ ಕಂಟೈನರ್ ಮುಂದೆ ಸಾಗಿದೆ. ಚಲಿಸುತ್ತಿದ್ದ ಕಂಟೈನರ್ ಅನ್ನು ಕಂಡು ಗ್ರಾಮಸ್ಥರು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಬರುವ ಹೊತ್ತಿಗೆ ಕಂಟೈನರ್ ಉರಿದು ಸಂಪೂರ್ಣ ಮೇವಿನ ಜೊತೆ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ಮೌಲ್ಯದ ಮೇವು ಬೆಂಕಿಗೆ ಆಹುತಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ఇవి వచ్చేటప్పటికి టంపానే కాలిపోతుంది అంతే. అట్లా దబ్బల్ల ఈ రోడ్ అంతా బ్లాక్ అయ్యి చెప్ప అవుతుందప్ప. కాల్పోయే వరకు పోయాకాయలు గాడి ఇట్లా ఏమున్నా మెయిన్ రోడ్ ఏంటి రావాలి, ఇక్కడ రాకూడదు. అంతలో ಹಳ್ಳೆಳ್ಳವ್ರದ್ದು ಯಾರ್ದು ಹಳ್ಳೆಳ್ಳವ್ರದ್ದು ದೇವ್ರದ್ದು. ಕೊಸಲ ಹುಷಾರು. ಸೊಡೆ ಅಪ್ಪಾರ್ಸ್ಗೆ ಮನುಷ್ಯ ಕೊಟ್ಟಕ್ಕೆ ಬತ್ತಾಡ್ರು. ಹುಲ್ಲು ಒಣಗಿರೋ ಹುಲ್ಲು 100-150 ಹೊರಗಳು ಹಾಕಿದ್ರೆ ಲೋಡ್ ಜಾಸ್ತಿ ಹಾಕಿದ್ರು. ಲೈನು ಸ್ವಲ್ಪ ಕೆಳಗೆ ಬಂದಿತ್ತು, ಅದು ಟಚ್ ಆಗಿಬಿಟ್ಟು ಅಲ್ಲಿ ಶುರುವಾಯಿತು ಬೆಂಕಿ. ಅಲ್ಲಿಂದ ಒಂದು 200 ಮೀಟ್ರ್ 300 ಮೀಟ್ರ್ ಬಂತು. ಊರವರೆಲ್ಲ ಬಂದು ನೀರು ತಗೊಂಡು ಎಲ್ಲ ಹರಿಸಿದ್ವಿ. ಏನು ಮಾಡಿದ್ರು ಹಾರ್ಸೋಕ್ಕಾಗಿಲ್ಲ ಅದು. ಆಮೇಲೆ ಮತ್ತೆ ಹೊರಗಳೆಲ್ಲ ದಬ್ಬಾಕ್ಬಿಟ್ಟು 1 ಕಿಲೋಮೀಟ್ರ್ ಹೋದ್ರು ಹಾರ್ಸೋಕ್ಕಾಗಲಿಲ್ಲ. ಫುಲ್ ಜಾಸ್ತಿ ಆಗಿಬಿಟ್ಟು ಬೆಂಕಿ. ಇದು 100 ಎಮರ್ಜೆನ್ಸಿಗೆ ನೀರಿಗೆ ಅದು ಫೋನ್ ಹಾಕಿದ್ರೆ ಅದು ಬಂದಿಲ್ಲ. ಲಾಸ್ಟಾಗಿ ಬಂದು ಅಷ್ಟೊತ್ತಿಗೆಲ್ಲ ಸುತ್ತೋದಿ. ಯಾರಿಗೇನು ಪ್ರಾಣ ಹಾನಿ ಇಲ್ವಾ? ಯಾರಿಗೇನು ತೊಂದರೆ ಇಲ್ಲ. ಎಷ್ಟು ಜನ ಇದು ಕಂಟ್ರಲ್ಲಿ? ಅದರಲ್ಲಿ ಎಷ್ಟು ಜನ ಇದ್ರೂ ಗೊತ್ತಿಲ್ಲ. ನಾವು ಬೆಂಕಿ ಜಾಸ್ತಿ ಹತ್ಕೊಂಡ ಮೇಲೆ ಬಂದಿದ್ದು ಮನೆಗಿಂದ. ಬಂದು ನೋಡೋಷ್ಟು ಫುಲ್ ಬೆಂಕಿ ಜಾಸ್ತಿ ಹತ್ಕೊಂಡಿತ್ತು. ಆಮೇಲೆ ಇಲ್ಲಿ ನೀರು ತಗೊಂಡು ಎಲ್ಲ ಒಂದು 100 ಜನ ಮೇಲೆ ಇದ್ವಿ. ಎಲ್ಲ ಹೊರವರೆಲ್ಲ ಬಂದು ಹತ್ತಿರಿ ಏನು ಮಾಡಿದ್ರು ಹಾರ್ಸೋಕ್ಕಾಗಲ್ಲ, ಜಾಸ್ತಿ ಬೆಂಕಿ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ವಿ ಗಾಡಿ? ಇದು ದೊಡ್ಡಬಳ್ಳಾಪುರದಿಂದ ಹಳ್ಳಿ ಕಡೆ, ಹಳ್ಳಿಯವರು ತಗೊಂಡಿದ್ರೆ ಫುಲ್ಲು ಆ ಕಡೆ ಎಲ್ಲ ಅಲ್ಲಿಂದ ಹಾಕೊಂಡು ಬರ್ತಾ ಇದ್ದಿದ್ದು. ಮತ್ತು ತಮ್ಮ ಹೆಸರು? ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ, ನಾಗರಬಾವಿ.
ಇನ್ನು ಅಗತ್ಯಕ್ಕಿಂತ ಹೆಚ್ಚಿನ ಮೇವನ್ನ ತುಂಬಿಕೊಂಡು ಬರುತ್ತಿದ್ದದ್ದೇ ಘಟನೆಗೆ ಕಾರಣವೆಂದು ಬೆಸ್ಕಾಂ ಅಧಿಕಾರಿಗಳು ತಿಳಿಸಿದ್ದಾರೆ. ನಾಗರಬಾವಿ ಹತ್ರ ಒಂದು ಕ್ಯಾಂಟರ್ ಹುಲ್ಲು ತುಂಬಿಕೊಂಡು ಮನೆಗೆ ತುಂಬಿಕೊಂಡು ಹೋಗ್ತಿತ್ತು. ನಮ್ಮ ಲೈನ್ಗಳೆಲ್ಲ ಕರೆಕ್ಟ್ ಆಗಿದೆ. ಇವರು ಅತಿಯಾದ ಲೋಡ್ ಹಾಕೊಂಡಿದ್ದೀವಿ ಏನಾಗಿದೆ, ನಮ್ಮ ಲೈನ್ಗೆ ಹೆಚ್ಚಾಗಿದೆ, ಅಂದರೆ ನಿಯಮಿತಕ್ಕಿಂತ ಹೆಚ್ಚಾಗಿ ಲೋಡ್ ಹಾಕೊಂಡಿದ್ದಾರೆ. ಸೊ ಇದರಿಂದ ಅವ್ರಿಗೆ ಆ ಥರ ತೊಂದರೆ ಆಗಿದೆ. ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಲೈನ್ಗಳಾಗಲಿ ಆಗಿಲ್ಲ. ಅದರಿಂದ ಅವ್ರ ತೊಂದರೆ ಅವರದೇ ಒಣಗಾದಾಗಿ ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಸರ್, ಗಾಡಿ ಎಲ್ಲಿಂದ ಎಲ್ಲಿ ಬರ್ತಾ ಇತ್ತು? ಗಾಡಿ ಹಳೆಹಳ್ಳಿ ಕಡೆಯಿಂದ ಘಾಟಿ ಕಡೆ ಹೋಗ್ತಾ ಇತ್ತು. ಸರ್, ಯಾವುದೇ ಲೈನಿಗೆ ಏನು ತೊಂದರೆ ಆಗಿಲ್ವಾ? ಇಲ್ಲ, ಲೈನ್ಗೆ ಏನು ತೊಂದರೆ. ನಾವು ಕೂಡಲೇ ಲೈನ್ ಆಫ್ ಮಾಡಿಸ್ತೀವಿ. ಲೈನ್ ಮಾತಾಡೋದು ಈ ಥರ ಅಂದ್ಕೊಂಡಿದೆ ಅಂತ ನಾವು ಕೂಡಲೇ ಆಫ್ ಮಾಡಿಸ್ತೀವಿ ಲೈನ್. ಯಾವುದೇ ಪ್ರಾಣಹಾನಿಗಳಿಲ್ವಾ? ಇಲ್ಲ. ತಮ್ಮ ಹೆಸರು? ಶಿವಪ್ರಸಾದ್. ವಿದ್ಯುತ್ ತಂತಿಗಳೆಲ್ಲ ನಾಶವಾಗಿದೆ. ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಸಮಯ ಪ್ರಜ್ಞೆ ಮತ್ತು ಪರಾಕ್ರಮದಿಂದ ವೈರಿ ಸೈನಿಕರನ್ನು ಸದೆಬಡಿದ ಒನಕೆ ಓಬವ್ವ ಇಂದಿನ ಪೀಳಿಗೆಗೆ ಪ್ರೇರಣೆ ಆಗಿದ್ದಾರೆ. ಓಬವ್ವ ಅವರ ಧೈರ್ಯದ ಮನೋಭಾವ ಮತ್ತು ಆದರ್ಶಗಳನ್ನು ಪ್ರತಿಯೊಬ್ಬರೂ ರೂಢಿಸಿಕೊಳ್ಳಬೇಕೆಂದು ಮೈಸೂರು ಉರಿಲಿಂಗ ಪೆದ್ದಿಮಠ ಸಂಸ್ಥಾನದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಗಳು ತಿಳಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ವೀರವನಿತೆ ಒನಕೆ ಓಬವ್ವ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ಅಂಬೇಡ್ಕರ್ ಭವನದಿಂದ ಒನಕೆ ಓಬವ್ವ ಅವರ ಪಲ್ಲಕ್ಕಿ ಮತ್ತು ಸ್ತಬ್ಧ ಚಿತ್ರಗಳನ್ನು ಜಾನಪದ ಕಲಾ ತಂಡಗಳೊಂದಿಗೆ ಬಿಬಿ ರಸ್ತೆಯ ಮೂಲಕ ಕನ್ನಡ ಭವನದವರೆಗೆ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಮೈಸೂರು ಉರಿಲಿಂಗ ಪೆದ್ದಿಮಠ ಸಂಸ್ಥಾನದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ, ಚಿತ್ರದುರ್ಗ ಛಲವಾದಿ ಮಹಾಪೀಠ ಶ್ರೀ ಬಸವನಾಗಿ ಶರಣ ಸ್ವಾಮೀಜಿಗಳು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಮೆರವಣಿಗೆಯ ನಂತರ ಕನ್ನಡ ಭವನದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಓಬವ್ವ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಸ್ವಾಮಿಗಳು, ಓಬವ್ವ ಅವರ ಸಮಯ ಪ್ರಜ್ಞೆ, ಧೈರ್ಯದ ಮನೋಭಾವ ಮತ್ತು ಆದರ್ಶಗಳನ್ನು ಪ್ರತಿಯೊಬ್ಬರೂ ರೂಢಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಸಮಯ ಪ್ರಜ್ಞೆ ಮತ್ತು ಪರಾಕ್ರಮದಿಂದ ವೈರಿ ಸೈನಿಕರನ್ನು ಸದೆಬಡಿದ ಒನಕೆ ಓಬವ್ವ ಇಂದಿನ ಪೀಳಿಗೆಗೆ ಪ್ರೇರಣೆ ಆಗಿದ್ದಾರೆ. ಈ ಹಿಂದೆ ಕೆಲವರು ಯಾರನ್ನೋ ಮೆಚ್ಚಿಸಲು ಒನಕೆ ಓಬವ್ವ ಜಯಂತಿ ಮಾಡಿ ಎಡವಿದ್ದಾರೆ. ಆ ರೀತಿ ಯಾರೂ ಮಾಡಬೇಡಿ. ಇದು ನಮ್ಮ ಸಮುದಾಯ. ಯಾರ ಬಳಿಯೂ ಕೈಚಾಚುವುದಿಲ್ಲ. ರಾಜರಂತೆ ಬದುಕಿದ ವಂಶಸ್ಥರು ನಮ್ಮ ಜಾತಿ. ಈ ಬಾರಿ ರಾಜ್ಯ ಸರ್ಕಾರದಲ್ಲಿ ನಮ್ಮ ಜಾತಿಯ ಸಿಎಂ ಆಗಬೇಕೆಂದು ಪಟ್ಟು ಹಿಡಿಯಲಿದ್ದು ನಮ್ಮ ಸಮುದಾಯ ಮುಂದೆ ಬರಲಿದೆ ಎಂದರು. ನಾನು ಕೂಡ ಒನಕೆ ಓಬವ್ವಗೆ 7ನೇ ತಲೆಮಾರಿನ ವಂಶಸ್ಥ ಇದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಎಲ್ಲಿಲ್ಲದ ಹೆಮ್ಮೆ ಇದೆ. ನನ್ನಿಂದ ಹಿಂದಕ್ಕೆ 7 ಜನಕ್ಕೆ ಲೆಕ್ಕ ಹಾಕಿದ್ರೆ ಮದ್ದಮಕ್ಕ ಮತ್ತು ಒನಕೆ ಓಬವ್ವ ಅದೇ ಕುಟುಂಬದ ನೇರ ವಂಶಸ್ಥ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಒನಕೆ ಓಬವ್ವನ್ನ ಯಾಕೆ ನಾವು ಜಯಂತಿಯನ್ನು ಮಾಡಬೇಕಾಯ್ತು ಅಂತ ಅಂದರೆ, ಇಲ್ಲಿ ತನಕ ಪರಿಶಿಷ್ಟರು ಯಾವುದೇ ಸಾಧನೆಗಳನ್ನು ಮಾಡಿಲ್ಲ. ಯಾರು ಏನೇ ಮಾಡಿದ್ರೂ ಕೂಡ ಅದು ಮೇಲ್ವರ್ಗದ ಜನ, ಮೇಲ್ಜಾತಿಯವರು ಮಾತ್ರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಮಗೆ ಯಾರೋ ಒಬ್ಬರು ಫೀಡ್ ಮಾಡಿಬಿಟ್ಟಿದ್ದಾರೆ. ಬರೀ ಈಗ ನಮ್ಮ ಕಾಲಕ್ಕೆ ಅಷ್ಟೇ ಅಲ್ಲ, ಹಿಂದೆ ಶತಮಾನಗಳ ಕಾಲಕ್ಕೂ ಕೂಡ ಅದನ್ನು ಮಾಡಿಬಿಟ್ಟಿದ್ದಾರೆ. ಹೊಲೆಯರು ಅಂದರೆ ಹೀಗೆ, ಛಲವಾದಿಗಳು ಅಂದರೆ ಹೀಗೆ, ಮಾದಿಗರು ಅಂದರೆ ಹೀಗೆ ಅಂಥೇಳಿ ಒಂದು ಅಸ್ಪೃಶ್ಯತೆಯನ್ನು ಹಾಕ್ಕೊಂಡು ಹುಟ್ಟಾಕೊಂಡು ಬಂದಿದ್ದಾರೆ. ಅಸ್ಪೃಶ್ಯರು ಅಂತ ಅಂದರೆ ಈಗ ಹೇಗೆ ಕಲ್ಪನೆ ಇದೆ ಅಂತಂದರೆ, ಹೊರಗಿನ ಸಮಾಜಕ್ಕೆ ಇವರನ್ನು ಮುಟ್ಟಬಾರ್ದು, ಮುಟ್ಟಿದ್ರೆ ನಾವೇನೋ ಆಗೋಗ್ಬಿಡ್ತೀವಿ ಅನ್ನೋವಂಥ ಪರಿಕಲ್ಪನೆ ಇದೆ. ಆದರೆ ದೇವ್ರ ಕಾರ್ಯಗಳು ಮಾಡಿದಾಗ ದೇವ್ರ ಹತ್ರ ಹೋಗಬಾರ್ದು. ಊರಿನ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದಾಗ ದೊಡ್ಡವರು ಜಾತಿಗಳು ಅಂತ ಹೇಳ್ಕೊಳ್ಳೋ ಅಂಥವ್ರ ಮನೆಯಲ್ಲಿ ಏನಾದರೂ ಕಾರ್ಯಗಳಾದಾಗ ನಾವು ಯಾರು ಸಣ್ಣ ಜಾತಿ ಜನಗಳು ಅಂತ ಹೇಳಿ ನಾವು ಅವ್ರನ್ನ ಮುಟ್ಟಿಸ್ಕೋಬಾರ್ದು, ಅವ್ರು ನಮ್ಮನ್ನು ಮುಟ್ಟಿಸ್ಬಾರ್ದು. ದೇವ್ರು ಮುಟ್ಟಿದ್ರೆ ದೇವ್ರು ಹಾಳಾಗೋಗ್ತದೆ, ಮನೆ ಮಂತನದ ಒಳಗಡೆ ಹೋಗ್ಬಿಟ್ರೆ ಮನೆ ಮಂತನಗಳೇ ಹಾಳಾಗೋಗ್ಬಿಡ್ತವೆ ಅನ್ನೋಷ್ಟು ಮೂಢನಂಬಿಕೆ ಕಂದಾಚಾರವನ್ನು ಹುಟ್ಟಾಕಿದ್ದಾರೆ. ನೋಡಿ, ಅದಕ್ಕೆ ವ್ಯತಿರಿಕ್ತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದಿಂದ ನಾವು ಇವತ್ತು
ಎಲ್ಲರ ಜೊತೆಗೆ ಎಲ್ಲರಿಗಿಂತ ಮುಖ್ಯವಾಹಿನಿಯಲ್ಲಿ ನಂಬರ್ 1 ಅಂತ ಹೇಳ್ಬೇಕಾದಂಥ ದಿನ ಈ ಒನಕೆ ಓಬವ್ವನ ವೇದಿಕೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ದಲಿತ ಮುಖ್ಯಮಂತ್ರಿ ಹೋರಾಟ ನಡೀತಾ ಇದೆ. ಈಗ ಇದೇ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಾ ಇದೆ. ದಲಿತ ಸಂಘಟನೆಗಳು ಎಲ್ಲವೂ ಕೂಡ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ನಮ್ಮ ಜನಪ್ರತಿನಿಧಿಗಳು ಹೋಗಿ ಚೇಲಾಗಿರಿ ಮಾಡಿದ್ರೆ ಸಾಧ್ಯ ಆಗಲ್ಲ. ಅವರು ಸವಾಲಾಗಿ ನಿಂತು ನಾವು ಕೂಡ ಮುಖ್ಯಮಂತ್ರಿಯಾಗಿ ನಮ್ಮ ಜನಾಂಗ ಆಳುವ ವರ್ಗ ಆಗುತ್ತೆ ಅನ್ನೋ ಸಂದೇಶವನ್ನ ನಾವು ರವಾನೆ ಮಾಡೋದಕ್ಕೆ ಹೋರಾಟ ಮಾಡಲೇಬೇಕು. ಅಂತ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗೋಣ. ನಮ್ಮದು ಭೀಮ ಕೊರೆಗಾಂವ್ ವಾರಸುದಾರ ಸಿದ್ದನಾಕನ ವಂಶ, ಒನಕೆ ಓಬವ್ವನ ವಂಶ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶ, ಅಶೋಕ್ ಚಕ್ರವರ್ತಿಯ ವಂಶ. ಇಂಥ ವಂಶ ಯಾವತ್ತೂ ಕೂಡ ನಾವು ಶಾಮೀಲಾಗಿ ನಮ್ಮ ಜೀವನವನ್ನ ಕಳೆದುಕೊಳ್ಳಲ್ಲ. ನಾವು ಶಾಶ್ವತವಾಗಿ ಸ್ವಾಭಿಮಾನಿಗಳಾಗಿ ಈ ದೇಶವನ್ನ, ಈ ರಾಜ್ಯವನ್ನ ಆಳುವ ವಂಶಸ್ಥರಾಗಿ ಬದುಕ್ತೀವಿ ಅಂತೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಇನ್ನು ಈ ವೇಳೆ ಪರಿಶಿಷ್ಟ ಸಮುದಾಯದ ಮುಖಂಡರು ಹಾಗೂ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು, ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳೆಯರು, ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದ್ರೆ ಬಿಸ್ಫೆನಾಲ್ ಎ ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದ್ರೆ ಸೊಲ್ಯೂಷನ್ ಏನು? ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆಯ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕೆ ತಡ, ಈ ಕೂಡಲೇ ಆರ್ಡರ್ ಮಾಡಿ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ.
ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದ ಸಾರ್ವಜನಿಕರ ದ್ವಿಚಕ್ರ ವಾಹನಗಳನ್ನು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರು ಪೊಲೀಸರ ಸಮ್ಮುಖದಲ್ಲಿ ಟ್ರ್ಯಾಕ್ಟರ್ ಮತ್ತು ಟೆಂಪೋಗಳಿಗೆ ತುಂಬಿಸಿ ಸಾಗಿಸಿರುವ ಘಟನೆ ನಡೆದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನೆಲೆಸಿದ್ದ ಸಾರ್ವಜನಿಕರ ದ್ವಿಚಕ್ರ ವಾಹನಗಳನ್ನು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರು ಪೊಲೀಸರ ಸಮ್ಮುಖದಲ್ಲಿ ಟ್ರ್ಯಾಕ್ಟರ್ ಮತ್ತು ಟೆಂಪೋಗಳಿಗೆ ತುಂಬಿಸಿ ಸಾಗಿಸಿರುವ ಘಟನೆ ನಡೆದಿದೆ. ಈ ಅನಿರೀಕ್ಷಿತ ಕ್ರಮದಿಂದ ಆಕ್ರೋಶಗೊಂಡಿರುವ ಸಾರ್ವಜನಿಕರು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಊರಿನಲ್ಲೇ ವ್ಯವಸ್ಥಿತವಾಗಿ ಒಂದು ರೋಡ್ ಮಾಡಿಲ್ಲ. ಎಲ್ಲೂ ನಿಲ್ಸ್ಕೊಳ್ಳಕ್ಕೆ ಗಾಡಿಗಳು ನಿಲ್ಸಲಿಕ್ಕೆ ಪಾರ್ಕಿಂಗ್ ಮಾಡಲಿಲ್ಲ. ಹೋಗಿ ಬರ್ತಾರೆ, ಏನೋ ಅರ್ಜೆಂಟ್ ಹಾಸ್ಪಿಟಲ್ ಇನ್ನೊಂದು ಮತ್ತೊಂದು ಅಲ್ಲ ಪಾಪ ಇಲ್ಲಿ ನಿಲ್ಸ್ಬಿಟ್ಟು ಮತ್ತೆ ಬಂದು ಹಾಕೊಂಡು ಹೋಗೋಣ ಅಂತ ನಿಲ್ಸಿರ್ತಾರೆ. ಆತರ ಇಲ್ಲ, ಆತರ ಇರೋದು ಕೇಳಲ್ಲ, ಆತರ ಇರೋದು ಕೇಳ್ತಾ ಇಲ್ಲ. ಮೂರ್ ದಿನ ಗಾಡಿ ನಿಲ್ಸೋಗತ್ತೆ ಎತ್ತಿದ್ರಲ್ಲ. ಈಗ ಪಾಪ ಯಾರಾದ್ರೂ ಗಾಡಿ ಅಂತ ಎಷ್ಟು ಜನ ಬಂದ್ರ? ಯಾರು ಇನ್ನೂ ಬರ್ಲೇ ಇಲ್ಲ ಅಂದ್ರೆ ಅವರೆಲ್ಲ ಈಗ ಇಲ್ಲಿಂದ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ಪಾಪ
ಇಲ್ಲಿ ಅವ್ರ ವ್ಯವಹಾರಕ್ಕೆ ಬಂದಿರ್ತಕ್ಕಂಥ ಯಾರು ಇಲ್ಲಿ ನಿಲ್ಸಿರೋದಿಲ್ಲ. ಪೊಲೀಸ್ನವರು ಅಲ್ಲಿ 25 ಅಡಿ ಈ ಕಡೆಗೆ ರೋಡ್ ಅಲ್ಲಿ ನಿಲ್ಸಿದ್ದಾರೆ, ಬೋರ್ಡ್ ಇಳಿಕ್ಕಿದ್ದಾರೆ. ಅದ್ರ ಬಗ್ಗೆ ಅವ್ರ ಕಣ್ಣು ಕಾಣಿಸೋದೇ ಇಲ್ಲ ಯಾವತ್ತೂ. ನಮ್ಮ ಈ ಟ್ರಾಫಿಕ್ ಇದ್ರ ಬಗ್ಗೆ ಆ ಸರ್ಕಲ್ಗಳಲ್ಲಿ ಗಾಡಿ ತಿರ್ಕೊಳ್ಳೋಕ್ಕಾಗಲ್ಲ, ಹಾಸ್ಪಿಟಲ್ ಮುಂದ್ಗಡೆ ಈ ಕಡೆ ಎಲ್ಲ ರೋಡ್ಗೆ ಹೋಗ್ಲಿಕ್ಕೆ, ಇವೆಲ್ಲ ಯಾವತ್ತೂ ಮಾತಾಡೋದೇ ಇಲ್ಲ. ಈಗ ಇಲ್ಲಿ ಅಮಾಯಕರು ಯಾರು ಪಾಪ ನಿಲ್ಸ್ಬಿಟ್ಟು ಅವ್ರು ಏನೋ ಕೆಲಸಕ್ಕೆ ಹೋಗಿದ್ದಾರೆ, ಆ ಅಮಾಯಕರನ್ನ ಈಗ ಅವರಿಗೆ ಲಂಚ ತಗೊಂಡು ಇನ್ನು ಬಿಡಬೇಕು ಇವತ್ತು. ಬಸ್ ನಿಲ್ದಾಣದ ನಂದಿನಿ ಪಾರ್ಲರ್ ಮತ್ತು ಎಟಿಎಂ ಮಧ್ಯಭಾಗದ ಕೊನೆಯಲ್ಲಿ ನಿಲ್ಲಿಸಿದ್ದ ವಾಹನಗಳನ್ನು ತೆರವುಗೊಳಿಸಲಾಗಿದ್ದು, ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ಬರುವಷ್ಟರಲ್ಲಿ ವಾಹನಗಳು ನಾಪತ್ತೆಯಾಗಿದ್ದವು. ಶ್ರೀನಿವಾಸಪುರ ಪಟ್ಟಣದ ಹೃದಯ ಭಾಗದಲ್ಲಿ ಇರುವ ಈ ಬಸ್ ನಿಲ್ದಾಣದ ಪಕ್ಕದಲ್ಲಿಯೇ ತಾಲೂಕು ಕಚೇರಿ, ಪೊಲೀಸ್ ಠಾಣೆ ಸೇರಿದಂತೆ ಹಲವು ಕಚೇರಿಗಳಿವೆ. ಪಟ್ಟಣದಾದ್ಯಂತ ವ್ಯವಸ್ಥಿತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ಜನರು ಅನಿವಾರ್ಯವಾಗಿ ರಸ್ತೆ ಬದಿಗಳಲ್ಲಿ ಅಥವಾ ಬಸ್ ನಿಲ್ದಾಣದ ಒಂದು ಮೂಲೆಯಲ್ಲಿ ತಮ್ಮ ದ್ವಿಚಕ್ರ ವಾಹನ ಮತ್ತು ಕಾರುಗಳನ್ನು ನಿಲ್ಲಿಸುವುದು ವಾಡಿಕೆಯಾಗಿದೆ. ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರ ಈ ನಡೆಯನ್ನ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಪಿಆರ್ ಸೂರ್ಯನಾರಾಯಣ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಕೋಲಾರ ಜಿಲ್ಲೆಯ ಒಂದು ರೀತಿಯಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ಕೊನೆಯ ತಾಲೂಕು, ಇಂಥ ಒಂದು ತಾಲೂಕಿನಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ಮರೀಚಿಕೆ ಆಗಿದೆ. ಇಲ್ಲಿ ಇದು ಹಳೆ ಬಸ್ ಸ್ಟ್ಯಾಂಡು, ಇದಲ್ಲದೆ ಹೊಸ ಬಸ್ ಸ್ಟ್ಯಾಂಡ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಡಿಪೋ ಪಕ್ಕದಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಮಾಡಿ 10 ವರ್ಷಗಳಾಗಿದೆ. ಈ ತನಕ ಅದನ್ನು ಸದ್ಬಳಕೆ ಮಾಡ್ಕೊಂಡಿಲ್ಲ. ಕೋಟ್ಯಾಂತರ ರೂಪಾಯಿ ಇವತ್ತು ಮಣ್ಣು ಪಾಲಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ವ್ಯವಸ್ಥಿತವಾಗಿ ಇದನ್ನು ಮಾಡ್ತಾ ಇಲ್ಲ. ಇರ್ತಕ್ಕಂಥ ಹಳೆ ಬಸ್ ಸ್ಟ್ಯಾಂಡನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇಲ್ಲ. ಇದು ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು. ಪಕ್ಕದಲ್ಲೇ ತಾಲೂಕು ಆಫೀಸು, ಪಕ್ಕದಲ್ಲೇ ಪೊಲೀಸ್ ಸ್ಟೇಷನು, ಮುನ್ಸಿಪಲ್ ಆಫೀಸು, ಎಲ್ಲ ಆಫೀಸ್ಗಳು ಇಲ್ಲೇ, ಎಲ್ಲ ಬಿಸ್ನೆಸ್ ಇಲ್ಲೇ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಹಳ್ಳಿ ಜನ, ಬಂದಂಥ ಜನ ಇಲ್ಲಿ ಗಾಡಿಗಳನ್ನು ಅನಿವಾರ್ಯವಾಗಿ ನಿಲ್ಲಿಸುವಂಥ ಪರಿಸ್ಥಿತಿ ಇದೆ. ಯಾರೋ ಕೋಲಾರ್ಗೆ ಹೋಗಬೇಕು, ಚಿಂತಾಣಿಗೆ ಹೋಗಬೇಕು, ಬೆಂಗಳೂರಿಗೆ ಹೋಗಬೇಕು, ಅನಿವಾರ್ಯವಾಗಿ ಪಾರ್ಕಿಂಗ್ ಇಲ್ಲದೇ ಇರೋದ್ರಿಂದ ಇಲ್ಲಿ ಏನೋ ಒಂದು ಕಾರ್ನರ್ಗಳಲ್ಲಿ ಗಾಡಿಗಳನ್ನು ನಿಲ್ಲಿಸ್ಬಿಟ್ಟು ಇವತ್ತು ಹೋಗುವಂಥದ್ದಿದೆ. ಮತ್ತು ಅವ್ರು ಬಂದಾಗ ಅವ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಬಸ್ ಸ್ಟ್ಯಾಂಡಲ್ಲಿ ಇವತ್ತು ಬಸ್ಸುಗಳಿಗೇನಿದು ಇಲ್ಲಿ ತೊಂದರೆ ಆಗ್ತಕ್ಕಂಥ ಇದೇನಲ್ಲ. ಇದು ಒಂದು ಕಾರ್ನರ್ಗೆ ಇರ್ತಕ್ಕಂಥದ್ದು. ಪಕ್ಕದಲ್ಲೇ ನಂದಿನಿ ಪಾರ್ಲರ್ ಇದೆ, ಇನ್ನೊಂದು ಕಡೆ ಇದಿದೆ, ಹಣ ಕಟ್ಟುವಂಥ ATM ಇದೆ. ಇವೆಲ್ಲ ಮಧ್ಯದಲ್ಲಿ ಇರ್ತಕ್ಕಂಥ ಸಣ್ಣ ಜಾಗದಲ್ಲಿ ಇರ್ತಕ್ಕಂಥ ಗಾಡಿಗಳು ಎಲ್ರಿಗೂ ಇವತ್ತು ಇಲ್ಲಿ ಏನು ತೊಂದರೆ ಕೊಡ್ತಕ್ಕಂಥದ್ದೇನಲ್ಲ. ಸೊ ಇಂಥ ಕಡೆ ಇವತ್ತು ದೌರ್ಜನ್ಯವಾಗಿ ಡಿಪೋ ಮ್ಯಾನೇಜರ್ ಬಂದು, ಡಿಪೋ ಮ್ಯಾನೇಜರ್ ಅಂತೇಳಿ ಅನ್ಸ್ಕೊಂಡಿರ್ತಕ್ಕಂಥವ್ರು ಎಲ್ಲವನ್ನು ವ್ಯವಸ್ಥಿತವಾಗಿ ಮಾಡಬೇಕು. ಇಲ್ಲಿ ಮಕ್ಕಳಿಗೆ ಶಾಲೆಗಳಿಂದ ಬರ್ತಾರೆ, ಮಧ್ಯಾಹ್ನ 12:30ವರೆಗೆ ಬಂದರೆ 3 ಗಂಟೆ ತನಕ ಬಸ್ಸುಗಳ ವ್ಯವಸ್ಥೆ ಇಲ್ಲ ಸರಿಯಾದಂಥ ರೀತಿಯಲ್ಲಿ. ಆ ಮಕ್ಕಳಿಂದ ಎಲ್ಲ ಹೋಗ್ಬೇಕು. ಇಲ್ಲಿ ಕಾರ್ನರಲ್ಲಿ ಎಲ್ಲ ಒಂದು ಕಡೆ ಕೂಡ್ತಾರೆ, ನಿಂತ್ಕೊಳ್ತಾರೆ, ಹಿಂಗೆಲ್ಲ ಬಸ್ ಕಾಯ್ತಕ್ಕಂಥದ್ದು. ಇಲ್ಲೊಂದು ಟಾಯ್ಲೆಟ್ ಇದೆ, ಆ ಟಾಯ್ಲೆಟಲ್ಲಿ 10 ರೂಪಾಯಿ ವಸೂಲಿ ಮಾಡ್ತಾರೆ. ಸರಿಯಾದಂಥ ವ್ಯವಸ್ಥೆ ಇಲ್ಲ, ನೀರಿಲ್ಲ, ಬಸ್ ಸ್ಟ್ಯಾಂಡಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಇವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರ್ತಕ್ಕಂಥ ಇವತ್ತು ನಮ್ಮ ಡಿಪೋ ಮ್ಯಾನೇಜರು ಏಕಾಏಕಿ ಇವತ್ತು ಪೊಲೀಸ್ನವ್ರನ್ನ ಕರ್ಕೊಂಡು ಬಂದು ಇಲ್ಲಿ 100 ಗಾಡಿಗಳನ್ನು ಇವತ್ತು ಇಲ್ಲಿಂದ ಎತ್ತಿಸಿ ಇವತ್ತು ಪೊಲೀಸ್ ಸ್ಟೇಷನ್ ಹತ್ರ ಬಿಡ್ತಕ್ಕಂಥದ್ದು. ಇದು ನಾವು ರೈತ ಸಂಘವಾಗಿ CPM ಪಕ್ಷವಾಗಿ ಇದನ್ನು ಖಂಡಿಸ್ತೀವಿ. ಇವತ್ತು ಪೊಲೀಸ್ನವರು ಇಲ್ಲಿಗೆ ಬಂದು ಇಷ್ಟೆಲ್ಲ ಗಾಡಿಗಳನ್ನ ಎತ್ಕೊಂಡೋದ್ರು. ಅದೇ ಪಕ್ಕದ ಮುಂದ್ಗಡೆನೆ MG ರಸ್ತೆ ಮುಂದ್ಗಡೆ ಒಂದೊಂದು ಅಂಗಡಿ ಅವರು 25 ಅಡಿ ಮುಂದಕ್ಕೆ ತಮ್ಮ ಅಂಗಡಿಯ ಬೋರ್ಡ್ಗಳನ್ನು ಇಟ್ಟಿದ್ದಾರೆ. 20 ಬಸ್ ಸ್ಟ್ಯಾಂಡಿಂದ ಹೊರಗಡೆಗೆ ಹೋಗುವಂಥ ಬಸ್ಸುಗಳು ಅಥವಾ ಮದನಪಲ್ಲಿ ಬೆಂಗಳೂರು ಕಡೆಗೆ ಓಡಾಡುವಂಥ ಬಸ್ಸುಗಳು ನಿಂತು ಅಲ್ಲಿ ಮುಂದೆ ಹೋಗ್ಲಿಕ್ಕೂ ಆಗ್ತಾ ಇಲ್ಲ, ಜನಗಳಿಗೂ ಕೂಡ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಆಗ್ತಾ ಇಲ್ಲ. ಆ ರೀತಿಯಲ್ಲಿ ಇವತ್ತು ಅಂಗಡಿಗಳ ಮುಂದೆ ಗಾಡಿಗಳು ನಿಲ್ಲಿಸಿದ್ದಾರೆ. ಮತ್ತು ಹಾಸ್ಪಿಟ್ಲಿಗೆ ಹೋಗೋ ರಸ್ತೆಯಲ್ಲಿರ್ಬೋದು ಅಥವಾ ಪ್ರಮುಖ ವ್ಯಾಪಾರ ಕೇಂದ್ರಗಳು ನಡೀತಕ್ಕಂಥ ಕಾರ್ನರ್ಗಳಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಗಾಡಿಯನ್ನು ಈ ತನಕ ತೆರವು ಮಾಡುವಂಥ ಕೆಲಸ ಶ್ರೀನಿವಾಸಪುರದ ಪೊಲೀಸ್ನವರು ಮಾಡಿಲ್ಲ. ಆದರೆ ಇವತ್ತು ಒಬ್ಬ ಡಿಪೋ ಮ್ಯಾನೇಜರ್ ಫೋನ್ ಮಾಡಿದ ತಕ್ಷಣ ಈ ರೀತಿಯಲ್ಲಿ ಬಂದು ಅಮಾಯಕ ಜನರ, ರೈತರ ಮತ್ತು ಬೇರೆ ಬೇರೆ ದುಡಿಯೋ ಜನರ ಇವತ್ತು ವಾಹನಗಳನ್ನು ಎತ್ಕೊಂಡೋಗಿ ಈ ರೀತಿಯಾಗಿ ದೌರ್ಜನ್ಯ ಮಾಡ್ತಕ್ಕಂಥದ್ದನ್ನು ಇವತ್ತು ನಾವು ಖಂಡಿಸ್ತಾ ಇದ್ದೀವಿ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇಲ್ಲೊಂದು ಕಡೆ ಕೆಎಸ್ಆರ್ಟಿಸಿ ಅಶ್ವಮೇಧ ಬಸ್ಸಿನ ಹಿಂಭಾಗದ ಚಕ್ರದ ಟೈರ್ನಲ್ಲಿ ಆಕಸ್ಮಿಕ ಹೊಗೆ ಕಾಣಿಸಿಕೊಂಡು ಪ್ರಯಾಣಿಕರು ಭಯಭೀತರಾಗಿದ್ದ ಘಟನೆ ನಡೆದಿದೆ. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಬಸ್ ನಿಲ್ದಾಣದಲ್ಲಿ ಗೌರಿಬಿದನೂರು ಕಡೆಯಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಕೆಎಸ್ಆರ್ಟಿಸಿ ಅಶ್ವಮೇಧ ಬಸ್ಸಿನ ಹಿಂಭಾಗದ ಚಕ್ರದ ಟೈರ್ನಲ್ಲಿ ಆಕಸ್ಮಿಕ ಹೊಗೆ ಕಾಣಿಸಿಕೊಂಡು ಪ್ರಯಾಣಿಕರು ಭಯಭೀತರಾದ ಘಟನೆ ನಡೆದಿದೆ. ಸುಮಾರು 50ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಸುತ್ತಿದ್ದ ಈ ಒಂದು ಕೆಎಸ್ಆರ್ಟಿಸಿ ಬಸ್ ತೊಂಡೇಬಾವಿ ಬಳಿ ಬರುತ್ತಿದ್ದಂತೆ ಟೈರ್ನಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ನಂತರ ಕಂಡಕ್ಟರ್ ಪ್ರಯಾಣಿಕರನ್ನು ಇಳಿಸಿ ಮತ್ತೊಂದು ಬಸ್ ರವಾನೆ ಮಾಡಿದ್ದಾರೆ. ಈ ಬಸ್ ಗೌರಿಬಿದನೂರು ಕೆಎಸ್ಆರ್ಟಿಸಿ ಬಸ್ ಡಿಪೋಗೆ ಸೇರಿದ್ದಾಗಿದ್ದು, ಬ್ರೇಕ್ನಲ್ಲಿ ಲೈನರ್ಗಳು ಬಿಗಿ ಬಂದು ದಟ್ಟವಾದ ಹೊಗೆ ಆವರಿಸಿಕೊಂಡಿದೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ.
ಚಾಲಕ ಮತ್ತು ನಿರ್ವಾಹಕರ ಸಮಯ ಪ್ರಜ್ಞೆಯಿಂದ ಪ್ರಯಾಣಿಕರನ್ನು ಬಸ್ನಿಂದ ಕೆಳಗೆ ಇಳಿಸಿ ಬೇರೊಂದು ಬಸ್ಸಿಗೆ ಕಳುಹಿಸಿದ್ದಾರೆ. ಅದೇನೇ ಇರಲಿ, ಘಟಕದಲ್ಲಿ ಬಸ್ಗಳ ತಪಾಸಣೆ ಮಾಡುವ ವೇಳೆ ಮೆಕ್ಯಾನಿಕ್ಗಳು ಮಾಡುವ ಎಡವಟ್ಟಿನಿಂದ ಬಸ್ಗಳು ಹಾಳಾಗುವುದಲ್ಲದೆ ಪ್ರಯಾಣಿಕರ ಸಮಯ ವ್ಯರ್ಥವಾಗುತ್ತಿದೆ. ದುರಾದೃಷ್ಟವಶಾತ್ ಆಗಬಾರದ ಅನಾಹುತ ನಡೆದರೆ ಯಾರು ಜವಾಬ್ದಾರಿ ಎಂಬುದು ಪ್ರಯಾಣಿಕರ ಮಾತಾಗಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಅನ್ನದಾತರಿಗೆ ತಲೆನೋವಾಗಿದ್ದ ಕೇಬಲ್ ಕಳ್ಳತನ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕಳ್ಳರು ಗೂಸಾ ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ ರೈತರು. ಸರ್ಕಾರಿ ಗೋಮಾಳ ಖರಾಬು ಜಮೀನಿಗೆ ಬೇಡಿಕೆ, ಕಾದು ಕುಳಿತ ಸಾಗುವಳಿದಾರರು, ಸರ್ವೆಗೆ ಬಂದ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ. ಹೆಲ್ಮೆಟ್ ಕಡ್ಡಾಯ ಮಾಡಿ ಪೊಲೀಸರ ಕಟ್ಟುನಿಟ್ಟಿನ ಕ್ರಮ, ದ್ವಿಚಕ್ರ ವಾಹನ ಸವಾರರಿಂದ ಲಕ್ಷಾಂತರ ರು ದಂಡ ವಸೂಲು, ಮೆಚ್ಚುಗೆ ವ್ಯಕ್ತಪಡಿಸಿದ ಎಸ್ಪಿ ಕುಶಾಲ್ ಚೌಕ್ಸೆ. ಜಾನುವಾರು ಮೇವಿನ ಕಂಟೈನರ್ಗೆ ಆಕಸ್ಮಿಕ ಬೆಂಕಿ, ತಪ್ಪಿದ ಭಾರೀ ಅನಾಹುತ, ಮೇವಿನ ಜೊತೆಗೆ ಕಂಟೈನರ್ ಬೆಂಕಿಗಾಹುತಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.